ಮಹಾರಾಷ್ಟ್ರದಲ್ಲಿ ರಣಮಳೆ ಉತ್ತರ ತತ್ತರ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಜಮೀನು ಜಲಾವೃತ. ಬೆಳಗಾವಿಯ ಗೋಕಾಕ್ನಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸಾವಿರಾರು ಎಕರೆ ಜಮೀನು ಸಂಪೂರ್ಣ ಜಲಾವೃತ ಆಗಿದೆ. ಉದಗಟ್ಟಿಯಲ್ಲಿ ಕಬ್ಬು ಮೆಕ್ಕೆಜೋಳ ನೀರು ಪಾಲಾಗಿದ್ರೆ ಗೋಕಾಕ್ನ ಉದಗಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಅವಾಂತರ ಇದು ಉತ್ತರ ತತ್ತರಾಗಿದೆ. ರಣಮಳೆಗೆ ಆದಂತಹ ಅವಾಂತರಗಳನ್ನು ನೋಡ್ತಾ ಇದ್ದೀವಿ. ಬೆಳೆದ ಬೆಳೆಯೆಲ್ಲ ನೀರ್ಪಾಲಾಗಿದೆ. ಸಾವಿರಾರು ಎಕರೆ ಜಮೀನು ಸಂಪೂರ್ಣ ಜಲಾವೃತ ಆಗಿರೋದು. ನಮ್ಮ ಪ್ರತಿನಿಧಿ ಸಹದೇವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಏನು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದರ ಜೊತೆಗೆ ಏನು ನದಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳು ಜಲಾವೃತಗೊಳ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಏನು ಜಲಾವೃತಗೊಳ್ತಾ ಇರುವಂತದ್ದು. ಇದು ಸದ್ಯ ನಾನೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಊದಗಟ್ಟಿ ಗ್ರಾಮದ ಸದ್ಯದ ದೃಶ್ಯಾವಳಿಗಳು. ಇಲ್ಲಿ ನೋಡಬಹುದು, ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರೇ ಕಾಣಿಸ್ತಾ ಇರುವಂತದ್ದು. ಈಗೇನು ಪ್ರದೇಶಗಳಿದಾವೆ ಇದೆಲ್ಲವೂ ಕೂಡ ಕಬ್ಬಿನ ಗದ್ದೆಗಳಾಗಿದ್ದವು. ಇದೀಗ ಸಂಪೂರ್ಣವಾಗಿ ಕಬ್ಬಿನ ಗದ್ದೆಗಳು ಎಲ್ಲವೂ ಕೂಡ ಜಲಾವೃತಗೊಂಡು ಬಹುತೇಕ ಇಡೀ ಘಟಪ್ರಭಾ ನದಿ ಎಲ್ಲ ಕಡೆ ಆವರಿಸಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನದಿ ಹರಿಯುತ್ತೆ. ಈಗ 50,000 ಕ್ಯೂಸೆಕ್ಕು ಅಧಿಕ ಹೊರಹರಿವಿರುವಂಥ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳಿಗೆ ಎಲ್ಲ ಕಡೆನೂ ಕೂಡ ಈಗಾಗಲೇ ಏನು ಘಟಪ್ರಭಾ ನದಿ ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಮನೆಗಳಿಗೂ ಕೂಡ ತೊಂದರೆಗಳು ಆಗ್ತಾ ಇರುವಂಥದ್ದು. ಸದ್ಯ ಈ ಬಾರಿ ಅಂಥದ್ದೇ ಪರಿಸ್ಥಿತಿಯನ್ನು ಈ ಗ್ರಾಮದ ಜನರು ಎದುರಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ಥಳೀಯ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತು ಎಷ್ಟು ಮನೆಗಳು ಮುಳುಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಈಗ ಎಷ್ಟು ಮನೆಗಳು ಮುಳುಗ್ಯಾವ್ರಿ ಇಲ್ಲಿ ಮತ್ತು ಪರಿಸ್ಥಿತಿ ಹೆಂಗೈತಿ ಸರ್? ಏನಿಲ್ಲ ಅಂದ್ರೆ ಒಂದು 50 ಮನೆ ಈಗಾಗಲೇ ಮುಳುಗಿದಾವ್ರಿ. ಇನ್ನೂ ಬರಾಕೈತೈತ್ರಿ, ಇನ್ನೂ ಮುಳುಗೋ ಚಾನ್ಸಸ್ ಐತ್ರಿ ಸರ್. ಈಗ ಈಗಾಗಲೇ ನಮಗೂ ಗಂಜಿ ಕೇಂದ್ರಕ್ಕೆ ಹೊಂಟಿದ್ರು ಸರ್. ಈ ನೀರಿಂದ ಭಾಳ ತೊಂದರೆ ಆಗೈತಿ. ದನಕರಿಗೆ ಮೇವಿನ ತೊಂದರೆ ಭಾಳ ಐತ್ರಿ ಸರ್. ಅಷ್ಟಾಗಲಿ ಮತ್ತು ಈಗ ರೈತರು ನಾವು ಗೊಬ್ಬರ ಹೋಗೋದು ಕಬ್ಬುಗಳು ಬೆಳೆಸಿದ್ರು ಸರ್, ಅದು ಎಲ್ಲ ನೀರು ಪಾಲಾಗಿ ಹೋತ್ರಿ ಸರ್. ಇಷ್ಟ ರೀ ಸರ್, ಮತ್ತೇನಿಲ್ಲ ರೀ. ಏನಿಲ್ಲ ಅಂದರೂ ಒಂದು ಎಕರೆಗೆ ಒಂದು 20-20 ಚೀಲ ಗೊಬ್ಬರ ಹೋಗೋದು ಕಬ್ಬು ಬೆಳೆಸಿದ್ರು ಸರ್. ಒಂದು 30-40 ಗಂಟೆ ಕಬ್ಬು ಆಗಿದ್ರು ಸರ್. ಎಲ್ಲ ಜಲವತ್ರ ಐತ್ರಿ. ಇದೆ ರೀ ಸರ್, ನಮ್ಮ ಕಬ್ಬು ಎಲ್ಲ ಕಾಣುದ್ರಿ, ಎಲ್ಲ ಜಲವತ್ರ ಆಗಿ. ಈಗ ನದಿ ಇಲ್ಲಿಂದ ದೂರ ಐತೆ? ಇಲ್ಲೇ ರೀ ಸರ್, ಇಲ್ಲಿ ಬಿದಿರು ಗಿಡ ಕಾಣ್ತಿರ್ತೀರಿ ಸರ್, ಅದರನ್ನಿದೆ ಸರ್. ಅಲ್ಲಿಂದ ಎಲ್ಲ ಬೆಳೆ ಮುಳುಗೆ ಬಿಟ್ಟು ಎಲ್ಲ ಮುಳುಗೆ ಬಿಟ್ಟಾರ ಸರ್. ಎಷ್ಟು ನಿಮ್ಮ ಊರಾಗ ಭಾಳ? ಹ್ಞೂ ರೀ ಸರ್, ಭಾಳ ಮುಳುಗಡೆ ಐತ್ರಿ ಸರ್. ಉದಗಟ್ಟಿ ಊರು ಏರಿಯಾ ಏನೈತ್ರಿ ಸರ್, ಎಲ್ಲ ಮುಳುಗಡೆ ಐತ್ರಿ. ಎಲ್ಲ ಕಬ್ಬು ಬೆಳಿತಾರೆ? ಎಲ್ಲ ಕಬ್ಬ ಬೆಳಿತಾರೆ ಸರ್. ಕಬ್ಬು ಗೊಂಜಾಳು ಇದ ಬೆಳಿತಾರೆ ಸರ್. ಈಗಾಗಲೇ ಎಲ್ಲರೂ ಗೊಂಜಾಳು ತಕೊಂಡ್ರಿ ಸರ್. ಇಡೀ ವಸ್ತು ಕಬ್ಬನ್ನ ಐತ್ರಿ ಸರ್. ಇಡೀ ಆಸ್ತಿ ಎಟ್ಟೈತ್ರಲ್ಲ ಸರ್, ಅದೆಲ್ಲ ಕಬ್ಬು ಐತ್ರಿ ಸರ್. ಎಲ್ಲ ಕಬ್ಬು ಮಾತ್ರ ಮುಳುಗಿದ್ರಿ ಸರ್. ಮತ್ತೆ ಯಾವಾಗಾದ್ರೂ ಬಂದಿತ್ತಲ್ರಿ? ಈಗ 2 ಸಲ ಬಂದು ಹೋಗಿತ್ರಿ ಸರ್. ಅಲ್ಲಿ ಅರ್ಧ ತಕ ಅದು ಬಂದು ಹೋತ್ರಿ. ಈಗ 2019 ರೀ. ಇದೀಗ ನಾವು ನಿಂತ ಜಾಗ ಎಲ್ಲ ನೀರು ಆಗೈತ್ರಿ. ನಿಂತ ಜಾಗ ಎಲ್ಲ ನೀರು ಆದ್ರೂ ರೀ ನಮ್ಮ ದೇವ್ರ ಪೂಜೆ ಅಂದ್ರೆ ನಿಲ್ಲಿಸ್ತಾರಕ್ಕಿಲ್ರಿ ಸರ್ ನಾವು. ಈಗ ಮಹಾರಾಷ್ಟ್ರದಾಗ ಮಳೆ ಆಗೋದ್ರಿಂದ ನಿಮಗೂ ಕೂಡ ಎಫೆಕ್ಟ್? ಹಾಂ ರೀ ಸರ್, ಹ್ಞೂ ರೀ ಸರ್. ಅಷ್ಟೇ, ಅಲ್ಲಿ ಭಾಳ ಮಳೆ ಆಗುತ್ತೆ? ಹ್ಞೂ ರೀ ಸರ್, ಅಷ್ಟೇ ರೀ ಸರ್. ನಾವು ಗಂಟು ಕಟ್ಕೊಂಡು ವರ್ಷ ಹಿಂಗೆ ಹೋಗಬೇಕ್ರಿ ಸರ್. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಏನಿಲ್ಲ ರೀ ಸರ್, ಆದಷ್ಟು ಸಹಾಯ ಮಾಡಿದ್ರೆ ನಮಗೂ ಅಷ್ಟು ಅನುಕೂಲ ಆಕೈತ್ರಿ ಸರ್. ಹ್ಞೂ ರೀ, ರೈತರಿಗೆ ಎಲ್ಲ ರೈತರಿಗೆ ಅಷ್ಟು ಸಹಾಯ ಮಾಡಿದ್ರೆ ನಮಗೂ ಅನುಕೂಲ ಆಕೈತ್ರಿ ಸರ್. ಸೊ ಇದಿಷ್ಟು ಸದ್ಯ ಈಗ ಪ್ರತಿ ವರ್ಷ ಇಂಥದ್ದೇ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಸದ್ಯ ಈಗ ಸರ್ಕಾರ ಕೂಡ ಒಂದು ಹಂತದಲ್ಲಿ ಪರಿಹಾರವನ್ನು ಕೊಟ್ಟು ಸಹಾಯ ಮಾಡಿದರೆ ರೈತರು ಕೂಡ ಬದುಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಬೆಳಗಾವಿಯಲ್ಲಿ ಪ್ರವಾಹಕ್ಕೆ ಮನೆಗಳು ಮುಳುಗಡೆಯಾಗಿದೆ. 40ಕ್ಕೂ ಹೆಚ್ಚು ಮನೆಗಳು ಪ್ರವಾಹದಿಂದ ಜಲಾವೃತ ಆಗಿರುವುದು. ಹೀಗಾಗಿ ಆ ಮನೆಗಳನ್ನು ಬಿಟ್ಟು ಸುರಕ್ಷಿತ ಪ್ರದೇಶಕ್ಕೆ ಜನ ಶಿಫ್ಟ್ ಆಗಿದ್ದಾರೆ. ರೈತ ಕುಟುಂಬಗಳವು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಆಗಿವೆ. ಉದಗಟ್ಟಿ ಗ್ರಾಮವನ್ನ ಘಟಪ್ರಭಾ ನದಿ ಸುತ್ತುವರೆದಿರೋದ್ರಿಂದ ನೋಡ್ತಾ ಇದ್ದೀವಿ, ಸಂಪೂರ್ಣ ಜಲಾವೃತವಾಗಿರೋದು. ಹೀಗಾಗಿ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಪುಟ್ಟ ಮಕ್ಕಳು ಮನೆ ವಸ್ತುಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗ್ತಾ ಇರುವಂತಹ ದೃಶ್ಯ ಇದು. ಮನೆ ಬಿಡಲೇಬೇಕು, ಇರೋ ಹಾಗೇ ಇಲ್ಲ ಅಂತಹ ಪರಿಸ್ಥಿತಿ. ರೈತ ಕುಟುಂಬಗಳು ಬೆಳೆದ ಬೆಳೆಗಳು ಒಂದು ಕಡೆ ಜಲಾವೃತ ಆಗಿದ್ರೆ ಇರೋ ಮನೆಯೂ ಜಲಾವೃತ. ಗ್ರಾಮ ತುಂಬೆಲ್ಲ ಘಟಪ್ರಭಾ ನದಿಯ ನೀರು ಸುತ್ತುವರೆದಿದೆ.